ಅಂಬೋರುವಾಗಿ ಸೀತೆಯನ್ನು ನಾ ಕಾಂಬಿನಿ ಪರಿಹ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಬಂಬರಾಂಬಿ ಬೆಂಬಿಡಾದೆ ನಂಬಿ ಬಂದೆ ಬಂಬರಾಂಬಿಕಿದು ಬಳಂಬಕಿಯ ಅಂಬೋರುವಾಗಿ ಸೀತೆಯನ್ನು ನಾ ಕಾಂಬಿನಿ ಪರಿಹ ಸೀತಾ ನಿಡುಮುಡಿ ಜಗನದೊಳಾಡುತ್ತೇ ನಿಡುಮುಡಿ ಜಗನದೊಳಾಡುತ್ತೇ ಬಡ ನಡುವಿಗೆ ಬಲ್ಕಲೋ ಜನಗಳಿಗಂ ಸೀತಾ ಕುಡುಮಿಂಚೊಂ ಕೆದರಿದೆ ಕುಡಿಮಿಂಚೊಂ ಕೆದರಿದೆ ಕುಡಿಮಿಂಚೊಂ ಕೆದರಿದೆ ಸವಿ ಬೆಡಗಿ ನಿಂಬಾರೆ ನೀನೇಕೆ ಮರೆಯಾದೆ ಬಾರ ಬತಾಕೆ ಸೀತಾ ಬಾಲೆಂದು ಬಾಲೆ ಬಾಮೆ ಜಾನಕಿ ನೀಲ ಕುಂತಲೆ ಬಾಲೆಂದು ಬಾಲೆ ಬಾಮೆ ಜಾನಕಿ ನೀಲ ಕುಂತಲೆ ಭೂಲಲನೆ ಬಾಲೆ ನಿನ್ನ ಮನೋಹರೆ ಭೂಲಲನೆ ಬಾಲೆ ನಿನ್ನ ಭೂಲಲನೆ ಬಾಲೆ ನಿನ್ನ ಅಂಬೋರುವಾಗಿ ಸೀತೆಯನ್ನು ನಾ ಕಾಂಬಿನಿ ಪರಿಹ ಸುಗ್ರೀವರಾಜನನ್ನು ಕರೆತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಕುಪಿತನಾಗಿ ಹೋದವನು ಏನು ಅನಾಹುತ ಮಾಡಿದನು ಕಾಣನಲ್ಲ. ಲಕ್ಷ್ಮಣ ಅಣ್ಣ ಅಣ್ಣ ಲಕ್ಷ್ಮಣ ಅಣ್ಣ ಹೋದ ಕಾರ್ಯವೇನಾಯಿತು? ಇದೋ ಅಣ್ಣ, ಕಪಿ ಸೈನ್ಯಗಳು ಇತ್ತಲೇ ಬರುತ್ತಿರುವರು. ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ ನನಗೆ ಮಂಗಳವಾಗಲಿ. ಸೀತಾನ್ವೇಷಣ ಕಾರ್ಯಕ್ಕೆ ಇಷ್ಟೊಂದು ತಡ ಮಾಡಲು ಕಾರಣವೇನು? ಪ್ರಭು, ಈ 4 ತಿಂಗಳು ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿವೀರರನ್ನು ಒಟ್ಟುಗೂಡಿಸಲು ಸ್ವಲ್ಪ ಸಾವಕಾಶವಾಯಿತಷ್ಟೇ ಪ್ರಭು. ಈಗ ಎಲ್ಲ ಒಟ್ಟುಗೂಡಿರುವರು? ಹೌದು ಪ್ರಭು, ಎಲ್ಲರೂ ಒಟ್ಟುಗೂಡಿರುವರು. ನನ್ನ ಪ್ರಿಯ ಗೆಳೆಯನಾದ ಆಂಜನೇಯನಲ್ಲಿ ಕಾಣುತ್ತಿಲ್ಲವಲ್ಲ? ಪ್ರಭು, ನಿಮ್ಮ ಕಾರ್ಯಕ್ಕಾಗಿಯೇ ಹಿತ್ತಲೇ ನಗು ನಗುತ್ತಾ ಓಡಿ ಬರುತ್ತಿರುವನು ನೋಡಿ.
ಆಂಜನೇಯ ಆಂಜನೇಯ ಮನುಜವತಾರ ವಿನುತಾ ವಿರಾಮ ಮನುಜವತಾರ ವಿನುತಾ ವಿರಾಮ ಮನುಜವತಾರ ವಿನುತಾ ವಿರಾಮ ಮನುಜವತಾರ ವಿನುತಾ ವಿರಾಮ ಮಾರುತಿ ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ಪ್ರಭು ಸಕಲ ಭೂಮಂಡಲದ ವಿಚಾರಗಳನ್ನು ಅರಿತ ನೀನು ಯಾರು ಯಾರು ಎಲ್ಲಿಗೆ ಸಂಚರಿಸಬೇಕೆಂದು ನಿನ್ನ ಕಟ್ಟಾಜ್ಞೆಯಿಂದ ಆಜ್ಞೆ ಮಾಡು. ಹಾಗೆ ಆಗಲಿ ಪ್ರಭು. ಪ್ರಭು, ಪೂರ್ವ ದಿಕ್ಕಿಗೆ ವಿನೂತನನ್ನು ಕಳಿಸಿರುವೆನು, ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನು ಕಳಿಸಿರುವೆನು, ಉತ್ತರಾಭಿಮುಖವಾಗಿ ಸತವಲೆಯನ್ನು ಕಳಿಸಿರುವೆನು. ಇನ್ನುಳಿದಿರುವುದು ದಕ್ಷಿಣಾಭಿಮುಖ. ಆ ದಿಕ್ಕಿಗೆ ಆಂಜನೇಯ, ಪ್ರಭು, ಜಾಂಬವಂತ, ಅಂಗದ ಹೀಗೆ ಬನ್ನಿ. ಇದು ಸುಗ್ರೀವಾಜ್ಞೆ. ಎಲ್ಲರೂ ಗಮನವಿಟ್ಟು ಕೇಳಿ, ಇದು ಸುಗ್ರೀವಾಜ್ಞೆ. ನೀವೆಲ್ಲರೂ ಪ್ರಭು, ನರ್ಮದಾ ಗೋದಾವರಿ ನದಿ ಪ್ರಾಂತ್ಯಗಳನ್ನು ಹುಡುಕಿ
ಅಲ್ಲಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗಿ ಕೇರಳ, ಪಾಂಡ್ಯ, ಚೇರಾದಿ ಮುಂತಾದ ದೇಶಗಳನ್ನು ಹುಡುಕಿ ಇನ್ನೂ ಮುಂದೆ ಹೋಗಿ ಭೋಗಾವತಿ ನಗರವು ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಆಗಲಿ ಪ್ರಭು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಇನ್ನೂ ಮುಂದೆ ಹೋಗಿ ದಕ್ಷಿಣ ಸಮುದ್ರವೂ ಸಿಕ್ಕುವುದು. ಅಲ್ಲಿ ಹಂಗಾರಿಕೆ ಎಂಬ ರಕ್ಕಸಿ ಇರುವಳು. ಅವಳಿಗೆ ಎದರದೆ ಮುಂದೆ ಹೋಗಿ ಆಗಲಿ ಪ್ರಭು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ನಮ್ಮ ಪಿತೃಲೋಕವೂ ಸಿಕ್ಕುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕಿ ಆಗಲಿ ಪ್ರಭು. ಅಲ್ಲಿಯೂ ಸಿಗದಿದ್ದ ಪಕ್ಷದಲ್ಲಿ ಇನ್ನು ಮುಂದಕ್ಕೆ ಹೋಗಬೇಡಿ. ಏಕೆ ಪ್ರಭು? ಅಲ್ಲಿ ಸೂರ್ಯ ರಶ್ಮಿಯೂ ಕೂಡ ಕಾಣುವುದಿಲ್ಲ. ಅಂದರೆ ಕತ್ತಲೆಯ ನಾಡು. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಆ ನೀಚ ರಾವಣನ ನೆಲೆಯನ್ನು, ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರದಿದ್ದ ಪಕ್ಷದಲ್ಲಿ ಆಂಜನೇಯ ಪ್ರಭು, ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿರುವುದು ಬಿಡು. ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಸುಗ್ರೀವರಾಜ, ಪ್ರಭು, ಈ ನಾನಾ ದಿಕ್ಕುಗಳಲ್ಲಿ ಇರತಕ್ಕ ವಿಷಯಗಳೆಲ್ಲವೂ ನಿನಗೆ ಹೇಗೆ ತಿಳಿದವು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಬೇಕೆಂದು ಹೊಟ್ಟಿಸಿಕೊಂಡು ಬಂದಾಗ ನಾನು ಆತನಿಗೆ ಹೆದರಿ ಇಡೀ ಭೂಮಂಡಲವನ್ನೇ ಸುತ್ತಬೇಕಾಯಿತು. ಇಡೀ ಭೂಮಂಡಲವನ್ನೇ ಸುತ್ತಿ ನಾನಾ ಅದ್ಭುತಗಳನ್ನು ತಿಳಿದುಕೊಂಡಿರುವೆನು ಪ್ರಭು. ಪ್ರಭು, ಇನ್ನು ಯಾವುದೇ ವಿಷಯವಿದ್ದರೂ ಆಂಜನೇಯನಿಗೆ ತಿಳಿಸಬಹುದು ಪ್ರಭು. ಮಾರುತಿ, ಪ್ರಭು, ಈ ಮಹತ್ತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ಶ್ರೀರಾಮನ ನಿರ್ಣಯಂ ಕರುಣಾರಸವಿಲಸ ಕಟಾಕ್ಷ ಬಂದಿದೆ. ಶ್ರೀರಾಮನ ನಿರ್ಣಯ ಕರುಣಾರಸ ವಿಲಸ ಕಟಾಕ್ಷ ಬಂದಿದೆ. ರಾವಣನು ಸರವಣನು ರಾವಣನು ಸರವಣನು ಜನತದಯ ಕಂಡು ಬರುವೆನವಿನು. ರಾಮ ರಾಘವ ನಿಮ್ಮ ಕರುಣಾ ಕಟಾಕ್ಷ ಸದಾ ನನ್ನ ಮೇಲಿರಬೇಕೆಂದರೆ ನನಗೆ ಭಯವೊಂದೇನೇನು ಪ್ರಭು, ಅಪ್ಪಣೆ ಆಗಲಿ ಪ್ರಭು. ಮಾರುತಿ, ಪ್ರಭು, ನನ್ನ ಜಾನಕಿಯನ್ನು ಕಂಡಾಗ ಈಕೆಯೇ ಸೀತೆ ಎಂದು ಗುರುತಿಸಬಲ್ಲೆಯಾ? ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಹಾಗಾದರೆ ನಿನ್ನಲ್ಲಿ ಕೆಲವು ಕುರುಗಳನ್ನು ಹೇಳುವೆನು. ಇಲ್ಲಿ ಬಾ ಮಾರುತಿ. ಜಾನಕಿ ಗರುಗುವ ಪರಿದ ಪೇರುವೆ ಮಾರುತಿ ಜಾನಕಿ ಗರುಗುವ ಪರಿದ ಪೇರುವೆ ಮಾರುತಿ ಮಾರುತಿ. ಶಿವ ಚಾಪವ ಮುರಿದು ಚಾಪವ ಮುರಿದು ನಲಿದು ಸೀತೆಯ ಕದ ಬಂದು ನಗಲ ಕಿಡಿಯುತ್ತ ಸೀತೆಯ ಕದ ಬಂದು ನಗಲ ಕಿಡಿಯುತ್ತ ಕದೆ ತಂದಿದ ಸಂತೈಸೈ ಜಾನಕಿ ಗರುಗುವ ಪರಿದ ತೇರು ಮಾರುತಿ ನಂಬಿಕೆ ದಾರದೊಡೆ ಸೀತೆಗೆ ನಂಬಿಕೆ ದಾರದೊಡೆ ವೈದೇಹಿಗೆ
ವಿಚಾರಗಳನ್ನು ನನ್ನ ಜಾನಕಿಗೆ ತಿಳಿಸು. ನನ್ನ ಗುರುತಿಗಾಗಿ ಈ ಮುದ್ರಾಂಕಿತವನ್ನು ಕೊಟ್ಟು ಆಕೆಯ ಬಳಿಯಲ್ಲಿರುವ ಚೂಡಾರತ್ವವನ್ನು ಕೈಗೊಂಡು ಬಾ. ಮಾರುತಿ, ಪ್ರಭು, ಕಾಕಾಸುರನ ವಿಚಾರವನ್ನು ಬಹು ಗೌಪ್ಯವಾಗಿ ತಿಳಿಸು. ಇನ್ನು 1 ಮಾಸದ ಅವಧಿಯೊಳಗಾಗಿ ನನ್ನ ಜಾನಕಿಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಬೇಕು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬನ್ನಿ. ಪ್ರಭು, ಇಂದಿನಿಂದ ಮಲಗಿಕೊಂಡು ಸೀತಾಮಾತೆಯವರು ಸಿಗುವ ತನಕ ಆಹಾರವನ್ನಾಗಲಿ ಜಲಪಾನವನ್ನಾಗಲಿ ಯಾವುದನ್ನು ಸೇವಿಸುವುದಿಲ್ಲ. ಇದು ಶ್ರೀರಾಮ ಪಾದದ ಮೇಲಾಣೆ. ಓಹೋ, ಮರೆತು ಹೋಗುತ್ತಿದ್ದನಲ್ಲ. ಲಕ್ಷ್ಮಣ ಮೂರ್ತಿ, ಮಾರುತಿ, ಉರ್ಮಿಳಾಪತಿ, ಶ್ರೀರಾಮನ ಅನುಗ್ರಹದಿಂದ ಸೀತಾಮಾತೆಯವರು ಸಿಕ್ಕಾಗ ನಿಮ್ಮ ವಿಚಾರವನ್ನು ಏನೆಂದು ಹೇಳಲಿ ಪ್ರಭು? ಮಾರುತಿ, ಪ್ರಭು, ಮಾತೆಯು ಕಂಡಾಕ್ಷಣ ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಪ್ರಭು, ನೀವು ಅಂದು ಪಂಚವಟಿಲಿದ್ದರೆ ನಮಗೆ ಈ ಕಷ್ಟ ಬರುತ್ತಿಲ್ಲ ಪ್ರಭು. ಮಾರುತಿ, ಪ್ರಭು, ಅಂದು ನಾನು ಈ ಕಾರ್ಯವನ್ನು ಮಾಡದಿದ್ದರೆ ನಿಮಗೆ ನಮ್ಮ ದರ್ಶನವೇ ಅರ್ಥವಾಯಿತು ಸಿಗುತ್ತಿರಲಿಲ್ಲ. ಪ್ರಭು, ಅರ್ಥವಾಯಿತು. ಅಂಗದ ಜಾಂಬವಂತರೇ, ಆಂಜನೇಯ, ನಡೀರಿ, ಎಲ್ಲ ಸೀತಾನ್ವೇಷಣಕ್ಕೆ ಹೋಗೋಣ. ನಡೆ ಆಂಜನೇಯ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ, 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 ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ. ಅಲ್ಲಿ ನೋಡಿ, ಯಾವುದೋ ಒಂದು ಗುಹೆಯಿಂದ ಹಂಸ ಪಕ್ಷಿಗಳು ಸಾಲು ಸಾಲಾಗಿ ಬತ್ತಿರುವುದು. ಆ ಚೋರನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ಆ ಗುಹೆಯಲ್ಲಿ ಬಂಧಿಸಿರುವನೇ. ನಡಿ, ಎಲ್ಲ ನನ್ನ ಲಾಂಗವನ್ನು ಹಿಡಿದು ರಾಮಜ್ಞಾನ ಮಾಡುತ್ತಾ ಹೋಗೋಣ. ನಡೆ ಆಂಜನೇಯ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ಸೀತಾ, ರಾಮ 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 ರಾಮ. ಆಂಜನೇಯ, ಇದೇನು ನಾವು ರಾಮಧ್ಯಾನ ಮಾಡುತ್ತಾ ಮೊದಲಿದ್ದ ಜಾಗಕ್ಕೆ ಬಂದೆವಲ್ಲ. ಅಲ್ಲದೆ ಕ್ಷಣ ಮಾತ್ರದಲ್ಲಿ ಮಹಾ ತಪಸ್ವಿಗಳು ಮಾಯವಾದರಲ್ಲ. ಅಂಗದ ತಪಸ್ವಿಗಳ ಮಹಿಮೆಯನ್ನು ಹರಿತವರ. ಅದಕ್ಕೆ ಅಲ್ಲವೇ ಗುರುಮೂಲ, ನದಿಮೂಲ, ಶ್ರೀಮೂಲ ಪರೀಕ್ಷಿಸಲು ಹೋಗಬಾರದು. ಆಂಜನೇಯ, ಅಲ್ಲಿ ನೋಡು, ಯಮುನೆ ವೃದ್ಧಾವೇಶವನ್ನು ಧರಿಸಿ ನಮ್ಮನ್ನು ನುಂಗಲು ಇತ್ತ ಕಡೆಯೇ ಬರುವಂತಿದೆ. ಮುಂದೇನು ಗತಿ? ಇನ್ನು ನಮ್ಮಗಳ ಆಯಸ್ಸು ಮುಗಿದಂತೆಯೇ. ವನವಾಸವನು ಹೊಂದಿದೆನು ರಾಮ, ವನವಾಸವನು ಹೊಂದಿದೆನು ರಾಮ, ಒಳವಾಸವನು ಹೊಂದಿದನು ರಾಮ, ರತಿಯ ನಗಲಿದ ಪುತ್ರ ಶುಕಾರ್ಥವು ತರುವಂತ ಬಿಟ್ಟೆನಿ ಈ ಲೋಕವನಲಿದ, ತನುವಂತ ಬಿಟ್ಟೆನಿ ಈ ಲೋಕವನಲಿದ, ರಣವೀರ ಮರೀಚ ಮುಖ್ಯರು ರಾಮ. ಘನಸೌರ್ಯದಿ ರುದ್ರರಾಜ ಮಡಿದ ನಕಟ, ಬುಧರಾಜ ಮಡಿದ ನಕಟ, ಘನಸೌರ್ಯದ ಸೀತೆ ದೊಯ್ತೆ ಕೈಯೋಳು ಸಿರಿಕೆ ಬಹು ದುಃಖವು ಕೊಡುತ್ತೀಯಲೋ ಯಮಗೆ
ಗಣನಾದ ರವ ಆತ್ಮಬುದ್ಧಿ ಸುಖಂಚೈವ ಗುರುಬುದ್ಧಿ ವಿಶೇಷತೆ ಪರಬುದ್ಧಿ ಪ್ರಹಂಕಾರಿ ಶ್ರೀಬುದ್ಧಿ ಪ್ರಹಂಕಾರಿ ಎಂಬ ಆರವೃತ್ತಿ ಸುಳ್ಳಾಯಿತೇ ತಾತ. ನಡಿ, ಇನ್ನು ಮುಂದೆ ಹೋಗಿ ನೋಡೋಣ. ನಡೆ ಆಂಜನೇಯ. ದೇಶವನ್ನು ಸುತ್ತಿ ಬಂದರೂ ಸಹ ಸೀತಾ ಮಾತೆಯವರ ದರ್ಶನವಾಗಲಿಲ್ಲ. ಏನು ಮಾಡಲಿ ತಾತ? ಇದೆಯಲ್ಲವೇ ಈ ಸಾಗರವನ್ನು ನೋಡಿದಿರಾ? ಈ ಸಾಗರವನ್ನು ದಾಟಿ ಹೋದರಲ್ಲವೇ ಆ ಲಂಕಾನಗರ ಸಿಗುವುದು. ಆದರೆ ಯಾರು ಎಷ್ಟೆಷ್ಟು ಯೋಜನೆ ಆರಬಲ್ಲೆನೆಂದು ತಿಳಿದು ಹೇಳಿ, ನಾನು ಶ್ರೀರಾಮ ಜ್ಞಾನ ಮಾಡುತ್ತಾ ಕುಳಿತುಕೊಳ್ಳುವೆನು. ತಾತ, ಹಂಗದ? ತಾವು ಎಷ್ಟು ಯೋಜನೆ ಆರಬಲ್ಲಿರಿ? ಹಂಗದ ಹೈ 90 ಯೋಜನೆ ಆರುವೆ ಈ ಸರದಿ 90 ಯೋಜನೆ ಆರುವೆ ಈ ಸರದಿ ಉಳಿದತ್ಯೋಜನೆ ಆಗದು ಎನಗೆ ಉಳಿದತ್ಯೋಜನೆ ಆಗದು ಎನಗೆ ಕೇಳಿರಿ ಕೇಳಿರಿ ವಾನರ ವೀರರೇ ಹಂಗದ ಕೇಳಿರಿ ಕೇಳಿರಿ ವಾನರ ವೀರರೇ ಮೇಲಾಗಿ ವಾದ್ಯ ಏರಿಯದಾಗಲು ಹಂಗದ ತಾತ, ನಾನು 90 ಯೋಜನೆ ಮಾತ್ರ ಆರಬಲ್ಲೆ ಉಳಿದ 10 ಯೋಜನೆ ಆರಲು ನನ್ನಿಂದ ಸಾಧ್ಯವಿಲ್ಲ. ನೀನು ಎಷ್ಟು ಯೋಜನೆ ಹೇಳ ಹಂಗದ ನೀನು ಎಷ್ಟು ಯೋಜನೆ ಆರಬಲ್ಲೆ? ತಾತ, ಗುರು ಯೋಜನ ಆರುವೆ ಈ ಶರದಿ. ತಾತ, ಗುರು ಯೋಜನ ಆರುವೆ ಈ ಶರದಿ ಮರಳಿಂದಕ್ಕೆ ಬರಲಾರೆನು ನಾನು. ತಾತ, ಮರಳಿಂದಕ್ಕೆ ಬರಲಾರೆನು ನಾನು. ಕೇಳಿರಿ ಕೇಳಿರಿ ವಾನರ ವೀರರೇ. ತಾತ, ಕೇಳಿರಿ ಕೇಳಿರಿ ವಾನರ ವೀರರೇ ಬೆಳಗಿ ವಾದಿಯ ಕೇಳಿಯಾದ ಅಂಟಲು. ತಾತ, ನಾನು ಇಲ್ಲಿಂದ ಹಾರಿ ಲಂಕಾನಗರಕ್ಕೆ ಸೇರುವೆನು. ಆದರೆ ಮರಳಿ ತಿರುಗಿ ಬರಲಾರೆನು ತಾತ. ಹಂಗದ ಹಾಗಾದ್ರೆ ನಮಗೆ ಆಂಜನೇಯನೇ ಗತಿಯಲ್ಲವೇ? ಹೌದು ತಾತ. ಆಂಜನೇಯ, ಈ ಕಾರ್ಯ ನಿನ್ನಿಂದಲೇ ಮಾತ್ರ ಸಾಧ್ಯ. ಹೇಳು. ಆಂಜನೇಯ ಏನು ಅಂಗದ ಕುಮಾರ, ಈ ಕಾರ್ಯ ನನ್ನಿಂದ ಸಾಧ್ಯವೇ? ಹೌದು ಆಂಜನೇಯ. ಆಹಾ, ನಾನೀಗಲೇ ಮಯಂದ್ರಿಗನೆ ಹೇರಿ ಅಲ್ಲಿಂದ ಶ್ರೀರಾಮ ಬಾಣದಂತೆ ಹಾರಿ ಲಂಕಾನಗರ ಸೇರಿ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ತರುವ ತನಕ ನೀವೆಲ್ಲರೂ ಇಲ್ಲೇ ಕುಳಿತು ರಾಮಜ್ಞಾನ ಮಾಡುತ್ತೀರಿ. ಆಗಲಿ ಆಂಜನೇಯ. ಲಂಗೆ ಪೆ ಈ ಗೋದಿಕ ಲಂಗೆ ಪೆ ಈ ಗೋದಿಕ ಬರದೆ ಉಂಡುರ ಅರುದವಾಂಡುನರ ಲಂಗೆ ಪೆ ಈ ಗೋದಿಕ ಲಂಕಿತೆ ನೀರದ ಸಂಗದವರೆಗೂ ಸಂಗವಲಗಿ ನಾನಿಂದು ನಡೆಯುತ್ತದೆ. ಅಂಗಿದ ನೀರದ ಸಂಗದವರೆಗೂ ಸಂಗವಲಗಿ ನಾನಿಂದ ಲಂಗೆ ಪೆ ಈ ಗೋದಿಕ ಬರದೆ ಉಂಡುರ ಅರುದವಾಂಡುನರ ಲಂಗೆ ಪೆ ಈ ಗೋದಿಕ ಪಾವನಾಥ ನಾದ ರಾಮನ ಪಾವನಾಥ ನಾದ ರಾಮನ ಪಾವನಾಥ ನಾದ ರಾಮನ
ಲಂಗೀತಗಿ ವಾಚಿಜಾಂ ಬರದಿಂದುರ ಅರ್ಧವಂದನರ ಲಂಗೀತಗಿ ವಾಚಿಜಾಂ ಲಂಗಿ ಬೆಲಂಗಿ 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 ಬೆಲಂಗೀತಗಿ ವಾಚಿಜಾಂ ಜೈರ ಮುಳ್ಳ ಲಂಕಣ ಸಮಯದಲ್ಲಿ ಮೈನಿಕಾ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ದರ್ಪವನ್ನು ಅಡಗಿಸಿದ್ದು, ನನ್ನ ನೆರಳನ್ನು ಅನುಸರಿಸಿ ನನ್ನನ್ನು ನುಂಗಲು ಬಂದ ಸಿಂಹಲಿಕೆ ರೂಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಅವಳಿಗೆ ಒಳಹೊಕ್ಕಿ ಆಕೆಯ ಉದರಲ್ಲಿ ಬೋಧಾಕಾರವಾಗಿ ಬಿಡದು ಆಕೆ ಉದರನ್ನು ಸೀಳಿ ಬಂದಿದ್ದು. ಭಕ್ತ ಪರಾಧೀನಂದ ಶ್ರೀರಾಮಚಂದ್ರ, ನಿನ್ನ ದಯೆಯಿಂದಲವೇ, ನಿನ್ನ ದಯಾ ಕರುಣ ಕಟಾಕ್ಷ ಸದಾ ನನ್ನ ಮೇಲಿರಬೇಕಾದರೆ ನಯಗ ಎಂದರೇನು? ಓಹೋ, ಇದೇ ಅಲ್ಲವೇ ಆ ರಾವಣನ ಲಂಕಾನಗರ. ಎಷ್ಟು ವೈಭವವಾಗಿದೆ! ಅರಮನೆಯ ಹೊರವಾಗಿಲೇ ಇಷ್ಟೊಂದು ಇರಬೇಕಾದರೆ ಇನ್ನು ಅರಮನೆ ಇನ್ನೆಷ್ಟು ಅಹಂಕಾರವಾಗಿರಬಹುದು. ಚಂಡ ತಾನವ ಪಂಡಲೇಂಧನ ಚಂಡ ತಾನವ ಪಂಡಲೇಂಧನ ಪ್ರಚಂಡಧೋ ನವ ಪಂಡಲೇಂಧನ ಚಂಡ ದಾನವ ಮಂಡಲೇಂಧನ ಚಂಡ ದಾನವ ಮಂಡಲೇಂಧನ ಚಂಡ ದಾನವ ಮಂಡಲೇಂಧನ ಚಂಡ ದಾನವ ಮಂಡಲೇಂಧನ ಕಂಡು ಗಿಡದಿರಕ್ಕಿಂದು ಫಲ ಕೊಂಡೆ ನಾನು ಲಂಕ ನಗರವ ಮಣಿಮಂಡಲ ವನಿಧ ಕಂಡೇ ಕಂಡೇ ಗಗನ ತಲಕ್ಕಿಂದಾಗೆ ಒಕ್ಕಲ್ಲೋಲಗಳ ಮೇಲೆ ಏರಿ ನಾ ನೆಗೆಯುತ್ತೆ. ಗಗನ ತಲಕ್ಕಿಂದಾಗೆ ಒಕ್ಕಲ್ಲೋಲಗಳ ಮೇಲೆ ಏರಿ ನಾ ನೆಗೆಯುತ್ತೆ. ಗಗತಿಯೊಳಗೆ ಸುಗನದೆರದೆ ಗಗತಿಯೊಳಗೆ ಸುಗನದೆರದೆ ಗಗತಿಯೊಳಗೆ ಸುಗನದೆರದೆ ಗಗತಿಯೊಳಗೆ ಸುಗನದೆರದೆ ಗಗತಿಯೊಳಗೆ ಸುಗನದೆರದೆ ಸುಗನದೆರದೆ ಗಗತಿಯೊಳಗೆ ಗಗತಿಯೊಳಗೆ ಸುಗನದೆರದೆ ಗಗತಿಯೊಳಗೆ ಸುಗನದೆರದೆ ಹೊತ್ತಿಗೆ ಬರುತ್ತಲಿ ನಗರ ನೋಡಲ್ಲಿ ಕಂಡೆ ನಾನು ಲಂಕ ನಗರವ ಮಣಿಮಂಡಲ ವನಿಧ ಕಂಡೇ ಕಂಡೇ. ರಾಮ ರಾಮ ರಾಮ.
ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಠನುದಾಯನಿಸಿ ಜುಗುವುದು ಸುತ್ತಿರ್ಪಂ ದುರುಳ ದೊಸಾನನ ಪುರವಿದ ವಿನುಕಿಸಿದೆ ಕೆಡುಕದ ಸಾನನ ಪುರವಿದ ವಿನುಕಿಸಿದೆ ವಿನುತ ರಾಮಚಂದ್ರನ ದಯದೇ ರಾಮಚಂದ್ರನ ದಯದೇ ತಳಪಯೇ ಮದ ಕಳ್ಳ ಸೋತೋಸಿಗಳು ತಳತಳ್ಳಿಸಿ ಗಗನವ ಬೆಳಗಿದೆ ತಳಪಯೇ ಮದ ಕಳ್ಳ ಸೋತೋಸಿಗಳು ತಳತಳ್ಳಿಸಿ ಗಗನವ ಬೆಳಗಿದೆ ತಲದಿ ಕೂಟ ಜಲದ ಮೇಲೆ ಜಲದಿ ಕೂಟದ ಜಲದ ಮೇಲೆ ಜಲದಿ ಕೂಟ ಜಲದ ಮೇಲೆ ಜಲದಿ ಕೂಟ ಜಲದ ಮೇಲೆ ಜಲದಿ ಕೂಟದ ಜಲದ ಮೇಲೆ ಜಲದಿ ಕೂಟ ಜಲದ ಮೇಲೆ ಜಲದಿ ಕೂಟದ ಜಲದ ಮೇಲೆ ಜಲದಿ ಕೂಟ ಜಲದ ಮೇಲೆ ಉತ್ತರಿ ಮದೈತನ ಬರಳ ನೀ ಪರಿ ಕಂಡೆ ನಾನು ಲಂಕ ನಗರದ ಮಣಿಮಂಡಲ ವನಿಧ ಕಂಡೇ ಕಂಡೇ ಲಂಕಾ